ಈಗಾಗಲೇ ಶಾಲಾ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಅವರಿಗೆ ವೆಹಿಕಲ್ನಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಎಷ್ಟು ಜನ ಮಕ್ಕಳಿಗೆ ಕರ್ಕೊಂಡು ಹೋಗಬೇಕು ಅಷ್ಟು ಜನಕ್ಕಷ್ಟೇ ಕರ್ಕೊಂಡು ಹೋಗಬೇಕು. ಈಗಾಗಲೇ ನಾವು ಕೊಟ್ಟಿರುವಂತಹ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್, ಮಾನ್ಯ ಹೈಕೋರ್ಟ್ ಸುಪ್ರೀಂ ಕೋರ್ಟಿಂದ ಬಂದಿರುವ ಗೈಡ್ಲೈನ್ಸ್ ಅಂತೆ ಪ್ರತಿಯೊಂದು ಸುರಕ್ಷತೆಗಳನ್ನ ಕಾಪಾಡುವಂತೆ ತಿಳಿಸಿದ್ವಿ, ಫಾಲೋ ಮಾಡುವಂತೆ ಹೇಳಿದ್ವಿ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಲವು ಆಟೋ ಚಾಲಕರು ಎಸ್ಪೆಷಲಿ ಹೆಚ್ಚು ಮಕ್ಕಳನ್ನು ಒಂದು ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಕಂಡು ಬಂದಿತ್ತು. ಅದರ ನಿಮಿತ್ತ ಈ ದಿವಸ ದಾವಣಗೆರೆ ಸಿಟಿ ನಾರ್ತ್ ಆ್ಯಂಡ್ ಸೌತ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ವತಿಯಿಂದ ಒಂದು ಸ್ಪೆಷಲ್ ಡ್ರೈವ್ ಮಾಡಿ 105 ಕೇಸಸನ್ನು ಬುಕ್ ಮಾಡಿದ್ದಾರೆ. ಇದು ಕೇಸಸ್ ಬುಕ್ ಮಾಡೋದಷ್ಟೇ ಅಲ್ಲ, ನೆಕ್ಸ್ಟು ಯಾವ ರೀತಿ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತಗೊಳ್ಬೇಕೋ ಅದನ್ನು ಕೂಡ ನಾವು ತಗೊಳ್ತೇವೆ. ಹಾಗಾಗಿ ಆಟೋ ಚಾಲಕರಾಗಿರ್ಬೋದು ಅಥವಾ ಶಾಲಾ ಬಸ್ಸಸ್ಗಳಾಗಿರಬಹುದು, ಇನ್ನು ಮುಂದೆ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಏನು ನಿರ್ದೇಶನಗಳು ಮಾನ್ಯ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ನಿರ್ದೇಶನಗಳು ಕೂಡ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳು ಇದ್ದಾವೆ, ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇಲ್ಲ ಅಂತ ಹೇಳಿದರೆ ಅವ್ರ ಮೇಲೆ ಕೇಸ್ ಹಾಕೋದಾ ಅಥವಾ DL ಕ್ಯಾನ್ಸಲೇಷನ್, RC ಕ್ಯಾನ್ಸಲೇಷನ್ ಕಳಿಸೋದಾ, ಅದನ್ನು ನಿಟ್ಟಿನಲ್ಲೂ ಕೂಡ ನಾವು ಕ್ರಮ ವಹಿಸಬೇಕಾಗ್ತದೆ. ಹಾಗಾಗಿ ಎಲ್ಲ ಚಾಲಕರಿಗೆ ಮತ್ತೊಮ್ಮೆ ನೀವು 100% ಶಾಲಾ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ರಸ್ತಾ ಸುರಕ್ಷತಾ ಕ್ರಮಗಳನ್ನು ಫಾಲೋ ಮಾಡಬೇಕು.